ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತಾ ಇದ್ದೀನಿ. ಯಾವ ರೆಸಿಪಿ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಿರಂಗೆ ಪ್ಲೀಸ್ ವಿಡಿಯೋನ ಫುಲ್ ನೋಡಿ. ಓಕೆ, ನೋಡಿ ಏನು ಮಾಡಿದ್ದೀನಿ ಅಂತ. ಇಲ್ಲಿ ಫಸ್ಟ್ಗೆ ಪ್ಲೇಟ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೂಲಿ ಪರಾಠ ಮತ್ತು ದಾಲ್ ತಡ್ಕ. ಇಲ್ಲಿ ಮೂಲಂಗಿನ ನಾಲ್ಕು ಮೂಲಂಗಿ ತುರಿದಿಟ್ಕೊಂಡಿದ್ದೆ. ಅಲ್ಲಿ ಅರಿಶಿನ, ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನು ಖಾರಕ್ಕೆ ತಕ್ಕನಂಗೆ ಅಚ್ಕಾರದ ಪುಡಿ, ಜೀರಾ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು, ಇದಕ್ಕೆ ಗೋಧಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಗೋಧಿ ಹಿಟ್ಟು ನಾನಿಲ್ಲಿ 3 ಬಟ್ಲು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಒಂದು 15 ಚಪಾತಿ ಆಗುತ್ತೆ, 15 ಪರೋಟ ಆಗುತ್ತೆ. ಇಲ್ಲಿ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಕಲಸೋದಕ್ಕೆ. ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡಬೇಕು, ನೀರು ಸೇರಿಸ್ಬಾರ್ದು. ಯಾಕೆಂದರೆ ಮೂಲಂಗಿಲೇ ನೀರಿರೋದ್ರಿಂದ, ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಡಿಗಳು, ಉಪ್ಪು, ಮೂಲಂಗಿ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ಸ್ವಲ್ಪ ಬೇಕು ಅಂದರೆ ಚಿಮುಕ್ಸ್ಕೋಬೇಕು ನೀರು, ಅಷ್ಟೇ. ಇದನ್ನು ಕಲಸಿ ಒಂದು 10 ನಿಮಿಷ ಇಡ್ತೀವಲ್ಲ, ಆವಾಗ ಚೆನ್ನಾಗಿ ನೀರು ಬಿಟ್ಬಿಡುತ್ತೆ. ನೋಡಿ, ಇಷ್ಟು ಗಟ್ಟಿ ಇದೆ, ಆಮೇಲೆ ಚೆನ್ನಾಗಿ ತೆಳ್ಳಗಾಗ್ಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ಮಾಮೂಲಿಯಾಗಿ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೋತೀವೋ ಅದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು. ಲಟ್ಸುವಾಗ ನೋಡಿ ಸಾಫ್ಟ್ ಆಗಿಬಿಡುತ್ತೆ. ಈಗ ಮುಚ್ಚಿಡೋಣ, ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ. ಈಗ ದಾಲ್ ತಡ್ಕ ಮಾಡೋಕ್ಕೋಸ್ಕರ ಇಲ್ಲಿ ಹೆಸರುಬೇಳೆ 2 ಕಪ್ಪು ಹೆಸರುಬೇಳೆನ ತಗೋತಾ ಇದ್ದೀನಿ. 2 ಕಪ್ ಹೆಸರುಬೇಳೆ, 1 ಕಪ್ಪು ಮಸೂರು ದಾಲ್ ಅಂತ, ಅದು ತೊಗರಿಬೇಳೆನೇ. ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳೋಣ. ನೀಟಾಗಿ ಅದರಲ್ಲಿ ರೊಡ್ಡಷ್ಟು ಗಲೀಜು ಎಲ್ಲ ನೀಟಾಗಿ ಹೋಗೋ ಥರ ತೊಳೆದ್ಬಿಟ್ಟು, ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಈಗ ಬೇಯಕ್ಕೆ ಇಟ್ಕೊಳ್ಳೋಣ. ಬೇಳೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಕ್ಕಿಡೋಣ. ಚೆನ್ನಾಗಿ ಬೇಯಲಿ. ಒಂದು 3 ವಿಸಿಲ್ ಮಾಡ್ಕೋತೀನಿ. 3 ವಿಸಿಲ್ ಆಗೋಷ್ಟರಲ್ಲಿ ನನಗೆ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ಇದು ಮಾಡ್ಕೋತೀನಿ. ಬೆಳ್ಳುಳ್ಳಿ, 3 ಟೊಮೆಟೊ, 2 ಈರುಳ್ಳಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ. ಹಾಗೆ ಪುಡಿಗಳು, ಇಲ್ಲಿ ಶುಂಠಿ ಕೂಡ 1 ಇಂಚ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಗ್ಯಾಸ್ ಆಗಬಾರ್ದು ಅಂತ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ, ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಟೊಮೆಟೊ ಹೆಚ್ಚಿಟ್ಬಿಟ್ರೆ ನೀರು ಎಲ್ಲ ಕಡೆ ಹೋಗ್ಬಿಡುತ್ತೆ, ಒಗ್ಗರಣೆ ಮಾಡುವಾಗ ಸಿಡಿಯುತ್ತೆ ಅಂದ್ಬಿಟ್ಟು. ನೋಡಿ, ಇದು ಚಪಾತಿ ಕೂಡ ಹಿಟ್ಟು ಕೂಡ ಸಾಫ್ಟಾಗಿದೆ. ನೋಡಿ, ಆವಾಗಲೇ ಗಟ್ಟಿ ಇತ್ತು, ಇವಾಗ ಸಾಫ್ಟಾಗಿದೆ. ಬೇರೆದಕ್ಕೆ ತೆಗೆದಿಟ್ಕೋತೀನಿ. ಬಾಣಲಿ ಒಗ್ಗರಣೆಗೆ ಬೇಕು. ಒಗ್ಗರಣೆಗೆ ಈಗ ಬಾಣಲಿ ಕಾದಾದಮೇಲೆ ಇದಕ್ಕೆ ಒಗ್ಗರಣೆಗೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋಂಥ ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಕೂಡ ಕೆಂಪಗೆ ಹುರ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪಗಾದ್ಮೇಲೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ನಾನು. ಆಮೇಲೆ ನೋಡಿ, ಇವಾಗ ಎಷ್ಟು ಸಣ್ಣದಾಗಿ ಹೆಚ್ಚಿದ್ದೀವೋ ಅಷ್ಟು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಈಗ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕರಗಬೇಕು ಟೊಮೆಟೊ, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಸ್ವಲ್ಪ ಹಾಕಿದ್ರೆ ಬೇಗ ಕರಗುತ್ತೆ. ಇಲ್ಲಿ ಬೇಳೆ ಕೂಡ ಬೆಂದಾಗಿದೆ. ನೋಡಿ, ಟೊಮೆಟೊ ಈಗ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ. ಇವಾಗ ಬೆಂದಿರೋ ಬೇಳೆನ ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ಮುಂಚೆ ಸ್ವಲ್ಪ ಪುಡಿಗಳೆಲ್ಲ ಸೇರಿಸ್ಕೊಳ್ಳೋಣ. ಅರಿಶಿನ ಪುಡಿ, ಜೀರಾ ಪೌಡರ್, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಎಲ್ಲ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ, ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅರ್ಧ ಟೀ ಸ್ಪೂನ್ ಬೇಕಾ, 1 ಟೀ ಸ್ಪೂನ್ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಎಲ್ಲ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ, ಜೀರಾ, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್ ಎಲ್ಲ. ಈಗ
ಅದು ಒಗ್ಗರಣೆ ಆಯಿತು. ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ಈಗ ಈ ಕಡೆ ಪರೋಟ ಮಾಡ್ಕೊಳ್ಳೋಣ. ನೋಡಿ ತೆಳ್ಳಗಿದೆ, ತುಂಬ ಒತ್ತಿದ್ರೆ ಏನಾಗುತ್ತೆ, ನೀಟಾಗಿ ಒತ್ಕೋಬೇಕು. ಇಲ್ಲಿ ನೋಡಿ ಇವಾಗ ದಾಲ್ ತಡ್ಕ ರೆಡಿಯಾಗಿದೆ. ಇದು ಕೂಡ ಬಾಯ್ಲ್ ಆಗಬೇಕು, ಚೆನ್ನಾಗಿ ಹೊಂದ್ಕೋಬೇಕು. ಬೇಳೆ ಮಸಾಲ ಪುಡಿ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಕಸೂರಿ ಮೇಥಿ, ನಿಂಬೆಹಣ್ಣು ತಣ್ಣಗಾದ್ಮೇಲೆ ಹಾಕಬೇಕು. ನಾನಿಲ್ಲಿ ಕಸೂರಿ ಮೇಥಿನೂ ಹಾಕೋದು ತೋರಿಸ್ತೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಬೇಕು. ಹಾಗೆ ಇಲ್ಲಿ ಪರೋಟ ಕೂಡ ರೆಡಿ ಆಗ್ತಾಯಿದೆ. ಪರೋಟಾನ ಲಟ್ಟಿಸ್ತಾ ಇದ್ದೀನಿ. ಈಗ ಪರೋಟಾನ ಬೇಯಿಸೋದಕ್ಕೋಸ್ಕರ ಹಂಚಿಟ್ಕೊಳ್ಳೋಣ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಂಚು ಬಿಸಿಯಾಗಿದೆ. ಈಗ ಚಪಾತಿ ಹಾಕಿದೆ. ಈಗ ಇದು ಒತ್ತಿ ಬೇಯಿಸಬೇಕು. ಪರೋಟ ಆಗಿರೋದ್ರಿಂದ ಮೂಲಂಗಿ ಪುಡಿಗಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಒತ್ತಿರೋದ್ರಿಂದ ಸ್ವಲ್ಪ ಒತ್ತಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬೇಯಿಸಬೇಕು. ಅಂದರೆ ಕಾವಲಿ ಹೆಂಗಿರುತ್ತೋ ಹಾಗೆ ಚೆನ್ನಾಗಿ ಕಾದಿದ್ರೆ ಬೇಗ ಬೆಂದೋಗ್ಬಿಡುತ್ತೆ. ಹೆಂಗೆ ಕಾವಲಿ ಇರುತ್ತೋ ಆ ಥರ ಬೇಯಿಸ್ಕೋಬೇಕು. ಈಗ ಒತ್ತಿ ಈ ಥರ ಬೇಯಿಸ್ಕೊತಾ ಇದ್ದೀನಿ. ತುಂಬ ಸ್ಲಿಮ್ಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ಇಟ್ಕೊಂಡ್ಬಿಟ್ರೆ ಖಡಕ್ಕಾಗ್ಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ. ನೋಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸಾಫ್ಟಾಗೇ ಇರಬೇಕು. ತೇಪ್ಲ ಅಂತಲೂ ಮಾಡ್ತಾರೆ, ಅದು ಇದೇ ಸೇಮು. ಇದರಲ್ಲಿ ಸೋರೆಕಾಯಿ ಪರೋಟ ಮಾಡ್ತಾರೆ. ಇದು ಮೂಲಿ ಪರೋಟ. ಈಗ ಸ್ವಲ್ಪ ತವಾ ಬಿಸಿ ಇತ್ತಲ್ಲ, ಅದೇ ಬಿಸಿಗೆ ಕಸೂರಿ ಮೇಥಿನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹುರಿದ್ಬಿಟ್ಟು ಕೈಗೆ ಹಾಕ್ಕೊಂಡು ಕ್ರಷ್ ಮಾಡಿಬಿಟ್ಟು ಹಾಕ್ಬಿಟ್ಟೆ. ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿ ಇದೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಇದು ಬಿಸಿನಲ್ಲಿ ತೆಳ್ಳಗೆ ಇದೆ, ಬೇಳೆ ಅಲ್ವಾ, ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಸೊ ಬಿಸಿಯಾಗಿ ಮೂಲಿ ಪರೋಟ ಹಾಗೆ ದಾಲ್ ತಡ್ಕ ರೆಡಿ ಆಯಿತು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ನೋಡಿ ವಿಡಿಯೋ ನೋಡಿ ಆದಮೇಲೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಓಕೆನಾ? ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ? ಬಾಯ್.